ಯಾವ ತರ ಇರಬೇಕು ಅಂತ ಫಸ್ಟೇ ಕೇಳ್ಕೊಂಡು ಆ ರೀತಿಲಿ ಎಲ್ಲ ರೆಡಿ ಮಾಡ್ಕೊಂಡು ಕಾಸ್ಟ್ಯೂಮ್ ಅವರು ಬಂದ್ರು ಪರ್ಫೆಕ್ಟ್ ಆನ್ ಡಾಟ್ ಹೆಂಗ್ ಬೇಕು ಹಂಗಿದ್ರು ಅಲ್ಲಿ ಸ್ಪಾಟ್ ಅಲ್ಲಿ. ಅಂದ್ರೆ ಒಬ್ಬ ಆಕ್ಟರ್ಗೂ ಡೈರೆಕ್ಟರ್ ವಿಷನ್ ನ ಫುಲ್ಫಿಲ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಬಟ್ ಅದ್ರಲ್ಲಿ ಅವ್ರದ್ದು ಒಂಚೂರು ಹೋಮ್ ವರ್ಕ್ ಮಾಡೋದಿರುತ್ತೆ ಗೊತ್ತಾ. ಅದನ್ನ ನೋಡಿದಾಗ ನಮ್ಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ವಾವ್ ಅನ್ಸುತ್ತೆ. ಅದ್ ಅನ್ಸ್ಬೇಕು ನನಗಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಶಾರ್ಟ್ ತೆಗೆದಾಗ ವಾವ್ ಅನ್ಸ್ತು ಅಂದ್ರೆ 100% ಆಡಿಯನ್ಸ್ಗೂ ಅದು ವಾವ್ ಅನ್ಸುತ್ತೆ. ಅದು ನಾನು ನಂಬ್ತೀನಿ ಆಸ್ ಅ ಡೈರೆಕ್ಟರ್. ಸೊ ಅದು ಕಾಣ್ತಾ ಇತ್ತು ನನ್ನ ಸಿನಿಮಾಲಿ. ಅಂಡ್ ಇನ್ನೊಂದು ನನಗೆ ನಿನ್ನೆ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಕಾವೇರಿ ನದಿಗೆ ನೀವು ಕಾಯಿನ್ಸ್ ಹಾಕ್ತಿರಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ನಮ್ಮ ತಂದೆ ಯಾವಾಗ್ಲೂ ಶೂಟಿಂಗ್ ಬೆಂಗಳೂರು ಬರ್ಬೇಕಾದ್ರೆ ಅವರು ಶತಾಬ್ದಿಲೇ ಬರ್ತಾ ಇದ್ರು ಟ್ರೈನ್ ಅಲ್ಲಿ. ಬಂದಾಗ ಶ್ರೀರಂಗಪಟ್ಟಣದ ಹತ್ರ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಕಾಯಿನ್ ಹಾಕೋರು. ಮತ್ತೆ ನಾವೆಲ್ಲ ಸಪ್ರೇಟ್ ಆಗಿ ನಾವೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಶ್ರೀರಂಗಪಟ್ಟಣದ ಹತ್ರ ಬ್ರಿಡ್ಜ್ ಹತ್ರ ಬಂದಿದ ತಕ್ಷಣ ಕಾಯಿನ್ ಹಾಕೋರು. ಅದ್ ಬಿಟ್ಟು ಬೇರೆ ಎಲ್ಲೇನೆ ಹರಿತಾ ಇರೋ ನೀರಿಗೆ ನಾವಪ್ಪ ಕಾಯಿನ್ ಹಾಕೋರು. ಏನಂದ್ರೆ ದುಡ್ಡು ಹರಿತಾ ಇರೋ ನೀರಿಗೆ ಕಾಸು ಹಾಕಿದ್ರೆ ದೇವ್ರು ನಮಗೂ ದುಡ್ಡು ಹರ್ಕೊ ಬರುತ್ತೆ ಅಂತ ಅವ್ರ ನಂಬಿಕೆ. ಸೊ ಅದನ್ನ ದರ್ಶನ ಫಾಲೋ ಮಾಡ್ತಾ ನಾನು ಮಾಡ್ತೀನಿ. ಯಾವಾಗ್ಲೂ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಒಂದು ಕಾಯಿನ್ ಹಾಕ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದನ್ನಲ್ಲಿ ಮಾಡಿದ್ವಿ. ಸೊ ಆ ನಂಬಿಕೆ ನಮ್ ಸಿನಿಮಾಗೂ ಕಂಟಿನ್ಯೂ ಆಗ್ಲಿ ಅಂತ ವಿರಾಟ್ ಅನ್ಕೊಂಡು ಒಂದ್ ಕಾಯಿನ್ ಆಗತ್ತೆಲ್ಲ ಜಾಸ್ತಿ ಕಾಯಿನ್ ಅದನ್ನ ಹಾಕಿದ್ವಿ. ನಮ್ ತಂದೆ ನಂಬ್ತಾ ಇದ್ದಿದ್ದು ಸರ್ ಅದನ್ನ. ಇವಾಗ ನಾವು ತುಂಬಾ ನಂಬ್ತೀವಿ, ನಾನಾಗ್ಲಿ ದರ್ಶನ ಆಗ್ಲಿ. ಕಾವೇರಿ ನದಿ ಅಂತಲ್ಲ, ಹರಿಯೋ ನದಿ. ಬಟ್ ನಾವು ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಸಿಗೋದು. ಹೌದು. ಅಲ್ಲಿ ಇನ್ನೊಂದು ಸರ್, ಅಂದ್ರೆ ಈಗ ನೀವು ಫಸ್ಟ್ ಜೊತೆಲಿ ಮಾಡಿದಾಗ ಒಂದು ಟೀಮ್ ನ ಕೊಟ್ಟರೆ ಇಂಡಸ್ಟ್ರಿಗೆ, ಅದು ಇವಾಗ ಫ್ರೆಂಡ್ಸ್ ಆಗಿ ಅದು ಬೇರೆ ಲೆವೆಲ್ ಹೋಗಿ ಫುಲ್ ಫ್ಯಾಮಿಲಿನೇ ಆಗ್ಬಿಟ್ಟಿದೆ. ಸೊ ಆತರ ಮತ್ತೆ ನೀವು ಆತರ ಸಿನಿಮಾ ಮಾಡೋದು ಯಾವಾಗ, ಆತರ ಮತ್ತೆ ಬಳಗ ಕೊಡೋದು ಯಾವಾಗ? ಸರ್ ನಾನ್ ಯಾರನ್ನು ಇಂಡಸ್ಟ್ರಿಗೆ ಏನೋ ನಾನು ದೊಡ್ಡ ಕೊಡುಗೆ ಕೊಟ್ಟೆ ಅವೆಲ್ಲ ಏನು ನಂಬಲ್ಲ ಸರ್. ನಾನೊಂದು ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಮಾಡ್ತಿದ್ದೀನಿ. ಸಿನಿಮಾ ಮಾಡ್ತಾ ನಾನು ತುಂಬಾ ಜನ ಡೈರೆಕ್ಟರ್ಗಳು ಮಾಡ್ತಾರೆ, ಆ ರೇಸಲ್ಲಿ ನಾನು ಇದ್ದೀನಿ ಅಂತ ಅಷ್ಟೇ ನಂಬೋದು. ನಾನೇನೋ ಇಂಡಸ್ಟ್ರಿ ಬದಲಾಯಿಸ್ಬಿಡ್ತೀನಿ ಒಬ್ಬನ ಕೈಲಿ ಆಗಲ್ಲ ಸರ್. ಅದೊಂದು ಒಂದು ಒಂದು ಟೀಮ್ ಸೇರ್ಕೋಬೇಕು. ಅದಕ್ಕೆ ಒಂದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಬೆಳೆದಿದೆ, ಅವೆಲ್ಲ ಆಗಿದೆ ಅಂದ್ರೆ ತುಂಬಾ ಜನ ಎಫರ್ಟ್ಸ್ ಇದೆ ಅದರಲ್ಲಿ. ಎಲ್ಲ ತುಂಬಾ ಜನ ಆಕ್ಟರ್ಸು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸ್ ಎಲ್ಲ ಇರ್ತಾರೆ. ಅದ್ರಲ್ಲಿ ನಾವು ಒಂದು ಅಳಿಲ್ ಸೇವೆ ಮಾಡ್ತಾ ಇದೀವಿ. ತೃಪ್ತಿ ಇದೆ, ಖುಷಿ ಇದೆ. ಏನೋ ಜನ ನಿಮ್ದು ಒಂದು ಟೀಮ್ ಬಂತು ಅಂತ ಹೇಳಿದ್ರೆ ಆಕ್ಚುಲಿ ಜೊತೆ ಎಲ್ಲ ಹೊಸಬ್ರೆ. ನಾನಾಗ್ಲಿ, ನನ್ನ ಕೋ ಡೈರೆಕ್ಟರ್, ಕ್ಯಾಮ್ರಾಮನ್, ಹರಿಸರ್ ಆಸ್ ಮ್ಯೂಸಿಕ್ ಡೈರೆಕ್ಟರ್, ಎಲ್ಲರದ್ದು ಫಸ್ಟ್ ಫಿಲಮ್ ಡೆಬ್ಯೂಟೆಂಟ್ಸ್. ಈಗ ಎಲ್ಲರೂ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಸೊ ಖುಷಿ ಆಗುತ್ತೆ. ಈಗ ನಮ್ಮ ಸಿನಿಮಾ ನಾವು ಹಾಕೊಂಡ್ರೆ ಆಕ್ಟರ್ ಬೆಳೆದಿದ್ದಾರೆ ಅಂದಾಗ ಖುಷಿ ಆಗುತ್ತೆ. ಈಗ ನವಗ್ರಹ ಮಾಡಿದಾಗ ಧರ್ಮ ಕೀರ್ತಿರಾಜು, ತರುಣ್ ಎಲ್ಲಾನು ಹಾಕಿದೆ. ಅದಾದ್ಮೇಲೆ ಈಗ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೆದಿದ್ದಾರೆ. ಖುಷಿ ಆಗುತ್ತೆ. ಅಂದ್ರೆ ಒಂದು ಟೀಮ್ ಇಂದ ಬಂದು ಬೆಳೆದಿದ್ದಾರೆ ಅಂದಾಗ ನಮ್ದೇ ತಾನೆ ಟೀಮು, ಇಂಡಸ್ಟ್ರಿ ನಮ್ದೇ ತಾನೆ. ಸೊ ನಮ್ಮವರೇ ಬೆಳೀತಾ ಇದಾರೆ, ಒಂದು ಖುಷಿ ಇದೆ. ಒಂದು ಅದೇ ಹೌದು, ತುಂಬಾ ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಷನ್ ಜಾಸ್ತಿ ಕೊಡೋ ಪರಿಸ್ಥಿತಿ ಇದೆ. ಈಗ ಕೊಡ್ತಾ ಇದೀವಿ, ಬಲವಾಗೇ ಕೊಡ್ತಾ ಇದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಕೆಲಸ ಕಲ್ತು ಬಂದಿದ್ದಾರೆ, ತುಂಬಾ ಹೊಸ ಥಾಟ್ಸ್ ಇಟ್ಕೊಂಡು ಬಂದಿದ್ದಾರೆ. ಅವೆಲ್ಲ ವರ್ಕ್ ಆಗ್ತಾ ಇದೆ, ಖುಷಿ ಇದೆ. ಸರ್, ಕೊನೆಯದಾಗಿ ಈ ಪ್ರಶ್ನೆ ಕೇಳಿಲ್ಲ ಅಂದ್ರೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ. ಸೊ ನೀವು ತುಮಕೂರಿಗೆ ಹೋಗಿದ್ರಿ ಲಾಸ್ಟ್ ಟೈಮ್, ಟಾಂಗ್ ಸಿನಿಮಾ ಸಾಂಗ್ ರಿಲೀಸ್. ಮೈಸೂರಿಗೆ ಹೋಗ್ತೀರಾ, ಒಂದು ಕೂಗು ಕೇಳಿಸುತ್ತೆ ಎಲ್ಲ ಕಡೆ, ಮಾತಾಡಕ್ಕೂ ಬಿಡಲ್ಲ. ಆ ಕೂಗ್ ಬಗ್ಗೆ, ಆ ಸಪೋರ್ಟ್ ಬಗ್ಗೆ ಸರ್? ಆಬ್ವಿಯಸ್ಲಿ ಸರ್, ಈಗ ನಾನು ಆಕ್ಚುಲಿ ದರ್ಶನ್ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ದರ್ಶನ್ ಎಷ್ಟು ಪ್ರೀತಿ ಕೊಡ್ತಾರೋ ಅದೇ ಪ್ರೀತಿ ದರ್ಶನ್ ತಮ್ಮ ದಿನಕರ್ಗೂ ಕೊಡ್ತಿದ್ದಾರೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಸರ್. ಕರ್ನಾಟಕದಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸ್ ಇರೋಂಥ ಆಕ್ಟರ್ ದರ್ಶನ್. ಅಂಡ್ ದರ್ಶನ್ ಫ್ಯಾನ್ಸ್ ಬರೀ ದರ್ಶನ್ ಸಿನಿಮಾ ಅಂತಲ್ಲ, ಎಲ್ಲಾರು ಸಿನಿಮಾ ನೋಡ್ತಾರೆ, ಕನ್ನಡ ಸಿನಿಮಾ ನೋಡ್ತಿದ್ದಾರೆ. ಅಂಡ್ ಅವ್ರ ರೆಕಗ್ನಿಷನ್ ಅಂಡ್ ಅವ್ರ ಸಪೋರ್ಟು ಎಲ್ಲಾ ಸಿನಿಮಾಗಳಿಗೂ ಇರುತ್ತೆ. ಅಂಡ್ ಖುಷಿ ಆಗುತ್ತೆ. ಮನೇಲಿ ಒಬ್ಬನಿಗೆ ಅಂದ್ರೆ ಏನು ಬೇಸ್ ಇಲ್ದೇನೆ ಇಂಡಸ್ಟ್ರಿ ಕಾಲಿಟ್ಟು ಇಷ್ಟು ದೊಡ್ಡ ಫ್ಯಾನ್ ಬೇಸ್ ನ ಪಡೆದಿದ್ದಾನೆ ಅಂದ್ರೆ ದರ್ಶನ್ ಬ್ಲೆಸ್ಡ್ ಸರ್. ಅದು ಸುಮ್ಮನೆ ಎಲ್ಲರಿಗೂ ಸಿಗಲ್ಲ. ಅದು ಸ್ಪೆಷಲ್ ಆಗಿ ದೇವರಿಂದ ಆಶೀರ್ವಾದ ಆಗಿರೋರಿಗೆ ಅಂತ ಅವಕಾಶಗಳು ಸಿಗೋದು. ಅಂಡ್ ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಅಣ್ಣ ದರ್ಶನ್ ಅಂತ ಹೇಳ್ಕೊಳಕ್ಕೆ. ಸಾಂಗ್ ಏನಾದ್ರು ನೋಡಿದ್ರ, ಏನಾದ್ರು ರಿಯಾಕ್ಷನ್? ದರ್ಶನ್ ಸಾಂಗ್ ಎಲ್ಲಾನು ತೋರಿಸಿದೆ. ಅಮ್ಮ ಸಾಂಗ್ ಏನಾದ್ರು? ಅದು ನಾವು ಆಕ್ಚುಲಿ ಅಮ್ಮ ಸಾಂಗ್ ನ ರಿಲೀಸ್ ವೀಕಲ್ಲಿ ಬಿಡೋಣ, ಒಂದು ವೈಬ್ ಕ್ರಿಯೇಟ್ ಆಗುತ್ತೆ ಸಿನಿಮಾ ರಿಲೀಸ್ ವೀಕಲ್ಲಿ ಅಂತ ಅನ್ಕೊಂಡೆ.
ಬಟ್ ದರ್ಶನ್ ಸಾಂಗ್ ನೋಡ್ಬಿಟ್ಟು ಈ ಜನ ಥಿಯೇಟ್ರಿಗೆ ಕರ್ಕೊಬರೋ ಸಾಂಗ್ ನ ಯಾಕೋ ಲೇಟ್ ಆಗ್ಬಿಟ್ಟಿದೆ, ಸ್ವಲ್ಪ ಅರ್ಲಿ ಆಗ್ಬಿಡು ಅಂದಿದ್ದಕ್ಕೆ ಅದನ್ನ ಅರ್ಲಿ ಆಗ್ಬಿಟ್ವಿ. ಅಂಡ್ ಇವನ್ ಟ್ರೇಲರ್ ನೋಡಿದ್ರು ತುಂಬಾ ಖುಷಿ ಪಟ್ಬಿಟ್ಟು ಏನೋ ನನಗ್ ಮಾಡೋ ತರ ಸಿನಿಮಾ ಮಾಡ್ಬಿಟ್ಟಿದೆ ವಿರಾಟ್ಗೆ ಅಂತ ಹೇಳ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಈಗ ವಿರಾಟ್ ಹೊಸೊಬ್ಬ ಆತರ ಇಲ್ಲ, ನನ್ನ ಪಾತ್ರ ನಂದು ಸಿನಿಮಾಲಿರೋ ನಾಯಕನ ಪಾತ್ರ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಅದು ದರ್ಶನ್ ಆಗಿರ್ಬೋದು, ವಿರಾಟ್ ಆಗಿರ್ಬೋದು, ಯಾರೇ XYZ ಆಗಿದ್ರು ಆ ಪಾತ್ರ ಅವ್ರು ಅದೇ ತರ ಪೋಟ್ರೆ ಆಗ್ಬೇಕು. ಇಲ್ಲ ಇದು ವಿರಾಟ್ಗೆ ಇದೊಂದು ಸ್ವಲ್ಪ ಟೂ ಮಚ್ ಇಲ್ಲ, ಕಥೆಯಲ್ಲಿ ಬರ್ಕೊಂಡಿದೀವ ಆ ಟೂ ಮಚ್ಗೆ ಹೋಗಕ್ಕೆ ಏನ್ ಬಿಲ್ಡ್ ಇರುತ್ತೆ, ಏನ್ ಕಾನ್ಸಿಕ್ವೆನ್ಸಸ್ ಬರುತ್ತೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಆ ಲೆವೆಲ್ಗೆ ಬಂದಾಗ ಅವ್ನು ಅದೇ ತರ ರಿಯಾಕ್ಟ್ ಮಾಡ್ತಾ ಅಂತಾನೆ ನಾವು ಯೋಚನೆ ಮಾಡ್ಕೊಂಡು ಪಾತ್ರಗಳನ್ನ ಬರ್ದಿರ್ತೀವಿ. ಸೊ ಆ ರೀತಿಲೇ ಮಾಡಿದೀವಿ. ಎಸ್ ಸರ್. ಅಂಡ್ ನಿಮ್ಮ ಮುಂದಿನ ನೆಕ್ಸ್ಟ್ ಪ್ರಾಜೆಕ್ಟ್ ಆಲ್ ದಿ ಬೆಸ್ಟ್. ನಾವು ಅಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈಗ ರಾಯಲ್ ಬರೋದಾದ್ರೆ 24th ರಿಲೀಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಲವ್ ಸ್ಟೋರಿ ಆಗಿರೋದು ನಾವೆಲ್ಲ ಮೇ ಬಿ ಲವರ್ಸ್ ಟೈಮ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆಕ್ಚುಲಿ. ಯಾರು ಹೇಳಿದ್ರು? ನಾವು ಅನ್ಕೊಂಡಿದ್ವಿ ಬಿಕಾಸ್ ಸಾಂಗ್ ಹೌದು ರೋಸಸ್ ಎಲ್ಲ ಮುಂಚೆಯಿಂದ ಅದೆಲ್ಲ ಬರ್ತದೆ, ಅದ್ ನೋಡಿ ಅನ್ಕೊಂಡಿದ್ವಿ. ಬಟ್ ಇದು ಪರ್ಫೆಕ್ಟ್ ಟೈಮ್ ಅಂತ ಅನಿಸ್ತಾ ಇದೆ ಈಗ ನನ್ಗೆ. ಓಕೆ, ನೀವೆಲ್ಲ ಹೇಳಿದ್ಮೇಲೆ ಎಸ್ ಡನ್. ಟು ಬಿ ಫ್ರಾಂಕ್, ರಾಯಲ್ ಇಸ್ ಅ ಸ್ಟೋರಿ ಅಬೌಟ್ ಮದರ್ ಅಂಡ್ ಸನ್. ಅದರಲ್ಲಿ ಲವ್ ಇದೆ, ಆಕ್ಷನ್ ಇದೆ, ಡ್ರಾಮಾ ಇದೆ, ಎಮೋಷನ್ಸ್ ಇದೆ, ಥ್ರಿಲ್ ಇದೆ, ಕಾಮಿಡಿ ಇದೆ, ಎಲ್ಲ ಇದೆ. ಅಂದ್ರೆ ಒಂದು ಸಿನಿಮಾಗೆ ಜನ ಎಂಟರ್ಟೈನ್ಮೆಂಟ್ಗೆ ಏನೇನ್ ಬೇಕು ಅಂತ ಹೇಳ್ತಾರೆ ಅವ್ರದೆಲ್ಲ ಮನೆಯಲ್ಲಿ ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ಮರೆತು ಒಂದು ಎಂಟರ್ಟೈನ್ಮೆಂಟ್ ತಗೋಬೇಕು ಅಂತ ಅವ್ರು ಬರ್ತಾರೆ. ಸೊ ಆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ರಾಯಲ್. ಎಸ್ ರಾಯಲ್. ಸೊ ರಾಯಲ್ ಆಗಿ ಇಂಡಸ್ಟ್ರಿ ಫುಲ್ ಒಳ್ಳೆ ಹೆಸರು ಮಾಡಲಿ. ಸೊ 100 crores ಕ್ಲಬ್ ಬೇಗ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮ್ಗೆ ಮೇಡಮ್. ಸೊ ಹೀಗೆ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿ. ಸೊ ಆಲ್ ದಿ ಬೆಸ್ಟ್ ಮೇಡಮ್. ಕೊನೆಯದಾಗಿ ಸೊ ನೀವು ಹೇಗಿದ್ದೀರಾ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ? ಹೆಂಗ್ ನಡೀತಾ ಇದೆ ಎಲ್ಲ? ಅಂದ್ರೆ ಹೆಂಗ್ ನಡೀತಾ ಇದೆ ಎಲ್ಲ ಸಿನಿಮಾಗಳು, ಪ್ರಾಜೆಕ್ಟ್ಸ್ ಹೇಗಿದೆ, ಎಷ್ಟು ಬಿಸಿ ಇದ್ದೀರಾ? ಸೀರಿಯಲ್ಸ್ ಆರ್ ಟೇಕಿಂಗ್ ಮೋಸ್ಟ್ ಆಫ್ ಮೈ ಟೈಮ್. ಬಟ್ ಈ ಥರ ಒಳ್ಳೆ ಪಾತ್ರಗಳು ಬಂದಾಗ ಐ ಆಮ್ ವೆರಿ ಲಕ್ಕಿ ದಟ್ ನನ್ನನ್ನು ಈ ರೋಲ್ನ ನಾನು ಮಾಡಬಲ್ಲೆ ಅಂತ ಡೈರೆಕ್ಟರ್ಸು ಅಂದ್ಕೊಂಡಾಗ ನನಗೆ ತುಂಬ ಖುಷಿ ಆಗುತ್ತೆ. ದಟ್ ಈಗಲೂ ನಾನು ಏನೋ ಒಂದು ಮಾಡಿದ್ದೀನಿ, ಅದಕ್ಕೆ ಜನಗಳು ನೆನ್ಪಿಟ್ಕೋತಾರಲ್ವ, ಅಷ್ಟು ಸಾಕು ಅಂತ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್ ಫಾರ್ ವಾಟ್ ಎವರ್ ಐ ಗೆಟ್ ಆ್ಯಂಡ್ ವಾಟ್ ಐ ಡೂ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ, ಅದು ನನಗೆ ಖುಷಿ ಇದೆ. ಆ್ಯಂಡ್ ಇಲ್ಲಿ ಹೇಳಬೇಕು ಅಂದರೆ ಮೋರ್ ದೆನ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ಪ್ರೊಡ್ಯೂಸರ್ಸು ಅವರು ಇಲ್ಲ ಇವ್ರು ಬೇಡ ಅವ್ರು ಬೇಡ ಅಂತ ಹೇಳೋದು, ಇಲ್ಲ ಅವರು ಪರಭಾಷೆಯಲ್ಲಿ ಮಾಡ್ತಿದ್ದಾರೆ ನಮ್ಮವ್ರು ಮಾತ್ರ ಬೇಕು ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದು ಬಿಟ್ಟು, ಇಲ್ಲ ನಮ್ಮ ಹುಡುಗಿ ನಮ್ಮ ಕಲಾವಿದರು ನಮ್ಮ ಟೆಕ್ನಿಷಿಯನ್ಸು ಅವರು ಬೆಳವಣಿಗೆ ಹೋಗ್ತಾರಲ್ವ. ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ರಿಯಲಿ ಲೈಕ್ ಅಬೌಟ್ ಆರ್ ಇನ್ ಜನರಲ್ ಇನ್ ಕನ್ನಡ ಇಂಡಸ್ಟ್ರಿ. ದಟ್ ಎಲ್ಲರೂ ನಮ್ಮವ್ರು ಇದಕ್ಕೆ ತುಂಬ ಇದು ಕೊಡ್ತಾರೆ. ಆ್ಯಂಡ್ ಜಯನ ಫಿಲ್ಮ್ಸ್ ನಾನು ಯಾವಾಗಲೂ ಹೇಳ್ತೀನಿ, ಅಲ್ಲಿ ಜಯನ ಫಿಲ್ಮ್ಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ತವ್ರ ಮನೆಗೆ ಬಂದಂಗೆ ನಾನು ಮಫ್ಟಿ ಮಾಡಿದ್ದೀನಿ. ಸೊ ದೇ ಆಲ್ವೇಸ್ ಮೇಕ್ ಶೋರ್ ದಟ್ ಯು ಆರ್ ವೆರಿ ವೆಲ್ ಟೇಕನ್ ಕೇರ್ ಆಫ್, ಊಟದಿಂದ ಹಿಡಿದು ಎಲ್ಲನೂ. ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲ ಬೆಸ್ಟ್ ಆಗಿರ್ತಾರೆ, ಬೆಸ್ಟ್ ಆಫ್ ದ ಬೆಸ್ಟ್ ಇರುತ್ತೆ ಕೆಲಸ ಮಾಡ್ತಿರ್ಬೇಕಾದ್ರೆ. ಸೊ ತುಂಬ ಖುಷಿ ಆಗುತ್ತೆ ಅಂಥ ಒಂದು ಟೀಮಲ್ಲಿ ಮಾಡ್ತಿರ್ಬೇಕಾದ್ರೆ. ಕೆಲವೊಬ್ರು ಇದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಅಂತ ಮಾಡ್ತಿರ್ಬೇಕಾದ್ರೆ ನಮಗೂ ಆ ಒಂದು ಮೈಂಡ್ ಸೆಟ್ ಬೇರೆ ಆಗ್ಬಿಡುತ್ತೆ ಕೆಲಸ. ಬಟ್ ವೆನ್ ಯು ಆರ್ ಆಫ್ ಸೆಟ್ಸ್, ವೆನ್ ಯು ಆರ್ ಯಾವುದೋ ಒಂದು ಟೆನ್ಷನ್ ಇಲ್ಲದೆ ನಿಮಗೇನು ಒಂದು ಇದಿಲ್ದಿರ್ಬೇಕಾದ್ರೆ ಯು ಆರ್ ಕ್ಲಿಯರ್ ಮೈಂಡ್ ವೆನ್ ಯು ಆರ್ ವರ್ಕಿಂಗ್ ಆಲ್ಸೋ. ಆ ಥರದ್ದೊಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಜಯಣ್ಣ ಸರ್ ಫಾರ್ ಹ್ಯಾವಿಂಗ್ ಮೀ ಅಗೇನ್ ವರ್ಕ್ ವಿತ್ ಹಿಮ್. ಸೊ ಥ್ಯಾಂಕ್ ಯು.